Who said it? The meeting is cancelled, ಪೋಸ್ಟ್ಪೋನ್. ಅನೇಕ ಸಂದರ್ಭದಲ್ಲಿ ಸಭೆ ಮಾಡ್ತೀವಿ, ಮುಂದಾಕಿರ್ತೀವಿ. ಅದಕ್ಕೆ ಬೇಜಾರಾಗೋದು ಅಥವಾ ತಪ್ಪು ತಿಳ್ಕೊಳ್ಳೋ ಅಗತ್ಯನೇ ಇಲ್ಲ. ಮತ್ತೆ ಸಭೆ ಮಾಡ್ತೀರಾ ಸರ್? ಮತ್ತೆ ಸಭೆ ಮಾಡ್ತೀರಾ? ಮುಂದೂಡಿದೆ ಅಂದ್ರೆ ಏನರ್ಥ? ಸರ್ ರದ್ದು ಅದು ಮುಂದೂಡುವಂಥ ಪ್ರಸಂಗ ಯಾಕೆ ಸರ್? ಸೃಷ್ಟಿಯಾಗಂಥ ಅವಶ್ಯಕತೆ ಏನಿತ್ತು? ಒಂದು ನೀವು ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಬೇಕು ಅಂತ ನೀವು ಹೊರಟಿದ್ರಿ, ಇದನ್ನು ಮುಂದೂಡುವಂಥ ಪ್ರಸಂಗ ಯಾಕೆ? ದಲಿತರ ಸಮಸ್ಯೆಗಳಿಗೂ ನಿರಂತರವಾಗಿ ಚರ್ಚೆ ಆಗೋ ವಿಷಯಗಳು. ಮುಂದೂಡುವುದು ಈಗಿನೂ ಚರ್ಚೆ ಮಾಡ್ತೀವಿ, ನಾಳೆನೂ ಮಾಡ್ತೀವಿ, ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಮುಂದೂಡುವಂಥ ಅವಶ್ಯಕತೆ ಇತ್ತು ಅನ್ಸುತ್ತೆ ಸರ್. ಹೇಗೆ? ಈಗ ಸಭೆ ಮುಂದೂಡುವಂಥ ಪರಿಸ್ಥಿತಿ ಯಾಕೆ ಬಂತು ಅಂತ ಅವಶ್ಯಕತೆ ಸೂಚನೆ ಮೇರೆಗೆ ಮುಂದೂಡೋದು ಯಾಕೆ? ಸೂಚನೆ ಮಾಡಬೇಡಿ ಅಂತ ಹೇಳಿಲ್ವಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಯಾರಿಗೆ ಹೇಳಿದ್ರು ನನಗೇನು ಐಡಿಯಾ ಇಲ್ಲ. ನೋಟ್ ಹಾಕಿದ್ದಾರೆ, ಸುರ್ಜೇವಾಲಾ ಅವರ ಸೂಚನೆ ಮೇರೆಗೆ ಮುಂದೂಡಿದ್ದೀವಿ ಇರ್ಬೋದು. ಬಹುತೇಕ ಅವರು ಬಂದು ಎಲ್ಲ ಡೀಟೇಲಾಗಿ ಸಮಗ್ರ ಚರ್ಚೆ ಮಾಡೋಣ ಅಂತ ಉದ್ದೇಶ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಅದನ್ನು ನಿಲ್ಲಿಸಿಲ್ಲ, ಮುಂದಾಕಿದೆ ಅಷ್ಟೇ. ರಾಜಣ್ಣವ್ರು ಭಾಳ ಬೇಜಾರಾಗಿದೆ. ನಾವು ನಮ್ಮ ಸಮುದಾಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಭೆ ಕರೆದಿದ್ವಿ, ನೀವು ಅದನ್ನು ಮಾಡಬೇಡಿ ಅಂತ ಮುಂದೂಡಿದ್ರೆ ನೀವೆಲ್ಲ ಸಮುದಾಯಗಳು ಚರ್ಚೆ ಮಾಡೋಕ್ಕೆ ಎಲ್ಲರೂ ಸ್ವತಂತ್ರ ಅಲ್ವಾ? ಯಾರು ಬೇಡ ಅಂತಾರೆ? ಎಲ್ಲರೂ ಕೈ ಯಾರು? ಅದೇ ಸಮುದಾಯದ ವಿರೋಧಿನ ಯಾರು ಅವರು? ಕೈ ಎಲ್ರಿಗೂ ಗೊತ್ತಿರೋದು, ಹಸ್ತ ಗುರುತು ಚೆನ್ನಾಗಿ ಗೊತ್ತಿರೋದ್ರಿಂದ ಕಾಡ್ದಿದ್ದು ಕೈ ನೇರವಾಗಿ ಎಲ್ರಿಗೂ ಕಾಣುತ್ತೆ. ಇದರಲ್ಲಿ ರಾಜಕೀಯ ಹುಡುಕೋದು ಏನು ಅಗತ್ಯ ಇಲ್ಲ. ದೇ ವಿಲ್ ಡಿಸ್ಕಸ್. ಕೆಲವು ಕಾರ್ಯಕ್ರಮಗಳನ್ನು ಮಾಡಬೇಕು, ಬಡ್ಜೆಟ್ಗಿಂತ ಮೊದಲೇ ಮುಖ್ಯಮಂತ್ರಿಗಳು ಭೇಟಿ ಆಗಬೇಕು, ಸಮಸ್ಯೆಗಳು ಹೇಳಬೇಕು ಅನ್ನೋ ಉದ್ದೇಶದಿಂದ ಸೇರಕ್ಕೆ ಪ್ರಯತ್ನ ಆಯಿತು. ಅದು ಮುಂದಾಕಿ ಎಲ್ಲರೂ ಸಮಗ್ರ ಚರ್ಚೆ ಮಾಡೋಣ ಅಂತ ಹೇಳಿರ್ಬೋದು. ಪ್ರಾಮಾಣಿಕ ಹೇಳೋದಾದ್ರೆ ಒಂದು ಸಭೆ ಸೇರಿದ ನಂತರ ಡೆಲ್ಲಿಗೆ ಹೋಗೋದು, ದೆಹಲಿಯಲ್ಲಿ ಹೈಕಮಾಂಡ್ ಸೂಚನೆ ಬರೋದು, ಇವೆಲ್ಲ ನೋಡಿದ್ರೆ ಒಂದು ಗೊಂದಲ ಉಂಟಾಗುತ್ತೆ. ಅವಶ್ಯಕತೆ ಬೇಕಿತ್ತ ಅಂತ ಅನ್ಸಲ್ವ ಸರ್ ಕಾರ್ಯಕರ್ತರಾಗಿ? ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ನಿಮ್ಮ ಪ್ರಕಾರ ಹೆಂಗಿದೆ ನನಗೆ ಗೊತ್ತಿಲ್ಲ. ಹಾಂ, ನಾವು ವೆರಿ ಕ್ಲಿಯರ್ ಆಗಿದ್ದೀವಿ. ನೋ ಕನ್ಫ್ಯೂಷನ್. ಒಂದು ಹಸ್ತ ಕೆಲಸ ಮಾಡಿದೆ ಅನ್ಸುತ್ತೆ ಸರ್. ಯಾವುದು? ಒಂದು ಹಸ್ತ ಒಂದು ಇದೆ ಅಂತ ಹೇಳ್ತಿದ್ರೆ ಆ ಹಸ್ತ ಇದರಿಂದ ಇದೆ ಅಂತ ಹೇಳ್ತಿದ್ರು. ಕರ್ನಾಟಕದಲ್ಲಿ ಹಸ್ತದ ಸರ್ಕಾರನೆಲ್ಲ ಕೆಲಸ ಮಾಡ್ತಾ ಇರೋದು. ಹಾಂ, ಯಾವುದು? ಯಾವ ಹಸ್ತನೂ ಕೆಲಸ ಮಾಡಿಲ್ಲ. ಮುಂದಾಕಿದ್ದಾರೆ, ಮುಂದಿನ ದಿನ ಚರ್ಚೆ ಮಾಡಿ ಚರ್ಚೆ ನಡೀತದೆ. ಅಲ್ಲ, ರಾಜಣ್ಣವರು ಮಾತನ್ನು ಹೇಳಿದ್ದಾರೆ, ತುಂಬ ಬೇಸರದಲ್ಲಿ ಹೇಳಿದ್ದಾರೆ, ನಾವೇನು ನಮ್ಮ ಸಮಸ್ಯೆಗಳು ಚರ್ಚೆ ಮಾಡೋದಕ್ಕೆ ನಾವು ಇದು ಮಾಡಿದ್ವಿ. ರಾಜಣ್ಣವರು ಯಾವ ಉದ್ದೇಶ ನೋವಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಸಿಕ್ತಂಗೆ ಕೇಳ್ತೀನಿ. ಆದರೆ ಕಾಂಗ್ರೆಸ್ ಸರ್ಕಾರ 100ಕ್ಕೆ 100 ದಲಿತರ ಪರ ಇದೆ, ಹಿಂದುಳಿದವ್ರ ಪರ ಇದೆ, ಅಲ್ಪಸಂಖ್ಯಾತರ ಪರ ಇದೆ, ರೈತರ ಪರ ಇದೆ, ಕಾರ್ಮಿಕರ ಪರ ಇದೆ. ಹೈಕಮಾಂಡ್ ಯಾರು ಮಿಸ್ಗೈಡ್ ಮಾಡಿದ್ದಾರೆ ಸರ್? ಈ ಸಭೆ ಅಜೆಂಡಾ ಬೇರೆ ಇದೆ ಆ ಥರ, ಅದಕ್ಕೆ ಮುಂದೂಡಿಕೆ ಅದು ನನಗೆ ಗೊತ್ತಿಲ್ಲ. ಅನಿಸುತ್ತೆ ಸರ್ ನನಗೇನು ಇದರಲ್ಲಿ ತಪ್ಪು ಹುಡ್ಕೋಂಥದ್ದು ಏನೂ ಕಾಣ್ತಾನೆ ಇಲ್ಲ. ದಲಿತರ ಇಶ್ಯೂಗಳನ್ನು ಚರ್ಚೆ ಮಾಡಬೇಡಂತ ಹೇಳೋರು ಯಾರು? ಅಥವಾ ಆ ಥರ ನಿಲ್ಲಿಸ್ಬಿಡಿ ಅಂತ ಹೇಳೋಕ್ಕೂ ಆಗಲ್ಲ. ಪ್ರಶ್ನೆ ಬಂದಿತ್ತು, ದಲಿತರ ವಿಚಾರ ಸಂಬಂಧಪಟ್ಟಂತೆ ಅಭಿವೃದ್ಧಿ ವಿಚಾರ ಸಂಬಂಧ ಚರ್ಚೆ ಆದಂಥ ಸಂದರ್ಭದಲ್ಲಿ ಸಭೆ ಮಾಡಬೇಡ ಅಂತ ಹೇಳಿದ್ದಕ್ಕೆ ಕಾರಣ ಏನು ಅಂತ? ಸಭೆ ಮಾಡಬೇಡ ಅಂತ ಹೇಳೇ ಇಲ್ವಲ್ಲ ಯಾರೂ. ನಿಲ್ಲಿಸ್ಬಿಡು ಅಂತಲೇ ಹೇಳಿಲ್ವಲ್ಲ. ಬಹುತೇಕ ಶಾಸಕಾಂಗ ಪಕ್ಷ ಸಭೆ ಬರುತ್ತೆ, ಆವಾಗ ಚರ್ಚೆ ಮಾಡೋಣ ಎಲ್ಲ ಸೇರ್ಕೊಂಡು ಅಂತ ಹೇಳ್ಬೋದು. ಮುಂದೆ ಯಾವುದೂ ಕೂಡ ಈ ರೀತಿ ಪ್ರತ್ಯೇಕ ಶಾಸಕರ ಜಾತಿವಾರ ಸಭೆಗಳು ಏನು ಮಾಡೋದು ಬೇಡ, ಅವಶ್ಯಕತೆ ಇಲ್ಲ ಅನ್ಸುತ್ತಾ ನಿಮ್ಮ ಪ್ರಕಾರ? ಮನುಷ್ಯ ಸಂಘಜೀವಿ ಆದಮೇಲೆ ಕೂಡಲೇಬೇಕಲ್ಲ, ಚರ್ಚೆ ಮಾಡಲೇಬೇಕಲ್ಲ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಸಂಘ, ಫ್ಯಾಮಿಲಿ ಕಾನ್ಸೆಪ್ಟ್. ಸೊ ಚರ್ಚೆ ಮಾಡಬೇಡಿ, ಸೇರಬೇಡ ಅಂತ ಹೇಳೋಕ್ಕೆ ಯಾರಿಗೂ ಬರೋದಿಲ್ಲ. ಅದು ನೋಡಿ, ಯಾವಾಗ ಸಮಯ ಹೇಳ್ತಾರೆ ಅವಾಗ ಸೇರ್ತಾರೆ. ಹೂ ಸೆಡ್ ಇಟ್? ದಿ ಮೀಟಿಂಗ್ ಇಸ್ ಕ್ಯಾನ್ಸಲ್ಡ್, ಪೋಸ್ಟ್ಪೋನ್. ಅನೇಕ ಸಂದರ್ಭದಲ್ಲಿ ಸಭೆ ಮಾಡ್ತೀವಿ, ಮುಂದಾಕಿರ್ತೀವಿ. ಅದಕ್ಕೆ ಬೇಜಾರಾಗೋದು ಅಥವಾ ತಪ್ಪು ತಿಳ್ಕೊಳ್ಳೋ ಅಗತ್ಯನೇ ಇಲ್ಲ. ಮತ್ತೆ ಸಭೆ ಮಾಡ್ತೀರಾ ಸರ್? ಮತ್ತೆ ಸಭೆ ಮಾಡ್ತೀರಾ? ಮುಂದೂಡಿದೆ ಅಂದ್ರೆ ಏನರ್ಥ? ಸರ್ ರದ್ದು ಅದು ಮುಂದೂಡುವಂಥ ಪ್ರಸಂಗ ಯಾಕೆ ಸರ್? ಸೃಷ್ಟಿಯಾಗಂಥ ಅವಶ್ಯಕತೆ ಏನಿತ್ತು? ಒಂದು ನೀವು ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಬೇಕು ಅಂತ ನೀವು ಹೊರಟಿದ್ರಿ, ಇದನ್ನು ಮುಂದೂಡುವಂಥ ಪ್ರಸಂಗ ಯಾಕೆ? ದಲಿತರ ಸಮಸ್ಯೆಗಳಿಗೂ ನಿರಂತರವಾಗಿ ಚರ್ಚೆ ಆಗೋ ವಿಷಯಗಳು. ಮುಂದೂಡುವುದು ಈಗಿನೂ ಚರ್ಚೆ ಮಾಡ್ತೀವಿ, ನಾಳೆನೂ ಮಾಡ್ತೀವಿ, ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಮುಂದೂಡುವಂಥ ಅವಶ್ಯಕತೆ ಇತ್ತು ಅನ್ಸುತ್ತೆ ಸರ್. ಹೇಗೆ? ಈಗ ಸಭೆ ಮುಂದೂಡುವಂಥ ಪರಿಸ್ಥಿತಿ ಯಾಕೆ ಬಂತು ಅಂತ ಅವಶ್ಯಕತೆ ಸೂಚನೆ ಮೇರೆಗೆ ಮುಂದೂಡೋದು ಯಾಕೆ? ಸೂಚನೆ ಮಾಡಬೇಡಿ ಅಂತ ಹೇಳಿಲ್ವಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಯಾರಿಗೆ ಹೇಳಿದ್ರು ನನಗೇನು ಐಡಿಯಾ ಇಲ್ಲ.
ಪ್ರಕಾಶ್ ಅವರು ಲೆಟರ್ ನೋಟ್ ಹಾಕಿದ್ದಾರೆ, ಸುರ್ಜೇವಾಲಾ ಅವರ ಸೂಚನೆ ಮೇರೆಗೆ ಮುಂದೂಡಿದ್ದೀವಿ ಅಂತ. ಇರ್ಬೋದು, ಬಹುತೇಕ ಅವರು ಬಂದು ಎಲ್ಲ ಡೀಟೇಲಾಗಿ ಸಮಗ್ರ ಚರ್ಚೆ ಮಾಡೋಣ ಅಂತ ಉದ್ದೇಶ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಅದನ್ನು ನಿಲ್ಲಿಸಿಲ್ಲ, ಮುಂದಾಕಿದೆ ಅಷ್ಟೇ. ರಾಜಣ್ಣ ಅವ್ರು ಭಾಳ ಬೇಜಾರಾಗಿದೆ. ನಾವು ನಮ್ಮ ಸಮುದಾಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಭೆ ಕರೆದಿದ್ವಿ, ನೀವು ಅದನ್ನು ಮಾಡಬೇಡಿ ಅಂತ ಮುಂದೂಡಿದ್ರೆ ನೀವೆಲ್ಲ ಸಮುದಾಯದ ಸಮುದಾಯಗಳು ಚರ್ಚೆ ಮಾಡೋಕ್ಕೆ ಎಲ್ಲರೂ ಸ್ವತಂತ್ರ ಅಲ್ವಾ? ಯಾರು ಬೇಡ ಅಂತಾರೆ? ಎಲ್ಲರೂ ಕಾಣದ ಕೈ ಯಾರು? ಅದೇ ಸಮುದಾಯದ ವಿರೋಧಿನ ಯಾರು ಅವರು? ಕೈ ಎಲ್ರಿಗೂ ಗೊತ್ತಿರೋದು, ಹಸ್ತ ಗುರುತು ಚೆನ್ನಾಗಿ ಗೊತ್ತಿರೋದ್ರಿಂದ ಕಾಡ್ದಿದ್ದು ಕೈ ನೇರವಾಗಿ ಎಲ್ರಿಗೂ ಕಾಣುತ್ತೆ. ಇದರಲ್ಲಿ ರಾಜಕೀಯ ಹುಡುಕೋದು ಏನು ಅಗತ್ಯ ಇಲ್ಲ. ದೇ ವಿಲ್ ಡಿಸ್ಕಸ್. ಕೆಲವು ಕಾರ್ಯಕ್ರಮಗಳನ್ನು ಮಾಡಬೇಕು, ಬಡ್ಜೆಟ್ಗಿಂತ ಮೊದಲೇ ಮುಖ್ಯಮಂತ್ರಿಗಳು ಭೇಟಿ ಆಗಬೇಕು, ಸಮಸ್ಯೆಗಳು ಹೇಳಬೇಕು ಅನ್ನೋ ಉದ್ದೇಶದಿಂದ ಸೇರಕ್ಕೆ ಪ್ರಯತ್ನ ಆಯಿತು. ಅದು ಮುಂದಾಕಿ ಎಲ್ಲರೂ ಸಮಗ್ರ ಚರ್ಚೆ ಮಾಡೋಣ ಅಂತ ಹೇಳಿರ್ಬೋದು. ಪ್ರಾಮಾಣಿಕ ಹೇಳೋದಾದ್ರೆ ಒಂದು ಸಭೆ ಸೇರಿದ ನಂತರ ಡೆಲ್ಲಿಗೆ ಹೋಗೋದು, ದೆಹಲಿಯಲ್ಲಿ ಹೈಕಮಾಂಡ್ ಸೂಚನೆ ಬರೋದು ಇವೆಲ್ಲ ನೋಡಿದ್ರೆ ಒಂದು ಗೊಂದಲ ಉಂಟಾಗುತ್ತೆ. ಅವಶ್ಯಕತೆ ಬೇಕಿತ್ತ ಅಂತ ಅನ್ಸಲ್ವ ಸರ್ ಕಾರ್ಯಕರ್ತರಾಗಿ? ನಿಮ್ಮ ಪಕ್ಕದಲ್ಲಿ ಹೇಳೋದು ಅದನ್ನೇ. ನನ್ನ ಪ್ರಕಾರ ಏನು ಗೊಂದಲ ಇಲ್ಲ, ನಿಮ್ಮ ಪ್ರಕಾರ ಹೆಂಗಿದೆ ನನಗೆ ಗೊತ್ತಿಲ್ಲ. ಹಾಂ, ನಾವು ವೆರಿ ಕ್ಲಿಯರ್ ಆಗಿದ್ದೀವಿ. ನೋ ಕನ್ಫ್ಯೂಷನ್. ಒಂದು ಹಸ್ತ ಕೆಲಸ ಮಾಡಿದೆ ಅನ್ಸುತ್ತೆ ಸರ್. ಯಾವುದು? ಒಂದು ಹಸ್ತ ಒಂದು ಇದೆ ಅಂತ ಹೇಳ್ತಿದ್ರೆ ಆ ಹಸ್ತ ಇದರಿಂದ ಇದೆ ಅಂತ ಹೇಳ್ತಿದ್ರು. ಕರ್ನಾಟಕದಲ್ಲಿ ಹಸ್ತದ ಸರ್ಕಾರನೆಲ್ಲ ಕೆಲಸ ಮಾಡ್ತಾ ಇರೋದು. ಹಾಂ, ಯಾವುದು? ಯಾವ ಹಸ್ತನೂ ಕೆಲಸ ಮಾಡಿಲ್ಲ. ಮುಂದಾಕಿದ್ದಾರೆ, ಮುಂದಿನ ದಿನ ಚರ್ಚೆ ಮಾಡಿ ಚರ್ಚೆ ನಡೀತದೆ. ಅಲ್ಲ, ರಾಜಣ್ಣವರು ಮಾತನ್ನು ಹೇಳಿದ್ದಾರೆ, ತುಂಬ ಬೇಸರದಲ್ಲಿ ಹೇಳಿದ್ದಾರೆ, ನಾವೇನು ನಮ್ಮ ಸಮಸ್ಯೆಗಳು ಚರ್ಚೆ ಮಾಡೋದಕ್ಕೆ ನಾವು ಇದು ಮಾಡಿದ್ವಿ. ರಾಜಣ್ಣವರು ಯಾವ ಉದ್ದೇಶ ನೋವಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಸಿಕ್ತಂಗೆ ಕೇಳ್ತೀನಿ. ಆದರೆ ಕಾಂಗ್ರೆಸ್ ಸರ್ಕಾರ 100ಕ್ಕೆ 100 ದಲಿತರ ಪರ ಇದೆ, ಹಿಂದುಳಿದವ್ರ ಪರ ಇದೆ, ಅಲ್ಪಸಂಖ್ಯಾತರ ಪರ ಇದೆ, ರೈತರ ಪರ ಇದೆ, ಕಾರ್ಮಿಕರ ಪರ ಇದೆ. ಹೈಕಮಾಂಡ್ ಯಾರು ಮಿಸ್ಗೈಡ್ ಮಾಡಿದ್ದಾರೆ ಸರ್? ಈ ಸಭೆ ಅಜೆಂಡಾ ಬೇರೆ ಇದೆ ಆ ಥರ, ಅದಕ್ಕೆ ಮುಂದೂಡಿಕೆ ಅದು ನನಗೆ ಗೊತ್ತಿಲ್ಲ. ಅನಿಸುತ್ತೆ ಸರ್. ನನಗೇನು ಇದರಲ್ಲಿ ತಪ್ಪು ಹುಡ್ಕೋಂಥದ್ದು ಏನೂ ಕಾಣ್ತಾನೆ ಇಲ್ಲ. ದಲಿತರ ಇಶ್ಯೂಗಳನ್ನು ಚರ್ಚೆ ಮಾಡಬೇಡ ಅಂತ ಹೇಳೋರು ಯಾರು? ಅಥವಾ ಆ ಥರ ನಿಲ್ಲಿಸ್ಬಿಡಿ ಅಂತ ಹೇಳೋಕ್ಕೂ ಆಗಲ್ಲ. ಅದೇ ಪ್ರಶ್ನೆ ಬಂದಿತ್ತು, ದಲಿತರ ವಿಚಾರ ಸಂಬಂಧಪಟ್ಟಂತೆ ಅಭಿವೃದ್ಧಿ ವಿಚಾರ ಸಂಬಂಧ ಚರ್ಚೆ ಆದಂಥ ಸಂದರ್ಭದಲ್ಲಿ ಸಭೆ ಮಾಡಬೇಡ ಅಂತ ಹೇಳಿದ್ದಕ್ಕೆ ಕಾರಣ ಏನು ಅಂತ. ಸಭೆ ಮಾಡಬೇಡ ಅಂತ ಹೇಳೇ ಇಲ್ವಲ್ಲ ಯಾರೂ. ನಿಲ್ಲಿಸ್ಬಿಡು ಅಂತಲೇ ಹೇಳಿಲ್ವಲ್ಲ. ಬಹುತೇಕ ಶಾಸಕಾಂಗ ಪಕ್ಷ ಸಭೆ ಬರುತ್ತೆ, ಆವಾಗ ಚರ್ಚೆ ಮಾಡೋಣ ಎಲ್ಲ ಸೇರ್ಕೊಂಡು ಅಂತ ಹೇಳ್ಬೋದು. ಮುಂದೆ ಯಾವುದೂ ಕೂಡ ಈ ರೀತಿ ಪ್ರತ್ಯೇಕ ಶಾಸಕರ ಜಾತಿವಾರ ಸಭೆಗಳು ಏನು ಮಾಡೋದು ಬೇಡ, ಅವಶ್ಯಕತೆ ಇಲ್ಲ ಅನ್ಸುತ್ತಾ ನಿಮ್ಮ ಪ್ರಕಾರ? ಮನುಷ್ಯ ಸಂಘಜೀವಿ ಆದಮೇಲೆ ಕೂಡಲೇಬೇಕಲ್ಲ, ಚರ್ಚೆ ಮಾಡಲೇಬೇಕಲ್ಲ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಸಂಘ, ಫ್ಯಾಮಿಲಿ ಕಾನ್ಸೆಪ್ಟ್. ಸೊ ಚರ್ಚೆ ಮಾಡಬೇಡಿ, ಸೇರಬೇಡ ಅಂತ ಹೇಳೋಕ್ಕೆ ಯಾರಿಗೂ ಬರೋದಿಲ್ಲ. ಅದು ನೋಡಿ, ಯಾವಾಗ ಸಮಯ ಹೇಳ್ತಾರೆ ಅವಾಗ ಸೇರ್ತಾರೆ.